ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ, ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆ ನಂದಿ ಸಿನ್ನೂರು ಬಳಿ ಕಿರಣಗಿ ಗ್ರಾಮದ 1000 ಎಕರೆ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ 500 ಕೋಟಿ ರೂಪಾಯಿ ಬಂಡವಾಳದೊಂದಿಗೆ ರಾಜ್ಯ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಜವಳಿ ಪಾರ್ಕ್ ಅಭಿವೃದ್ಧಿಪಡಿಸಲು ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿ, 1700 ಕೋಟಿ ರೂಪಾಯಿ ಯೋಜನಾ ವೆಚ್ಚದೊಂದಿಗೆ ಜವಳಿ ಪಾರ್ಕ್ ಸ್ಥಾಪನೆಯಾಗಲಿದೆ. 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದಿದ್ದಾರೆ. ಜವಳಿ ಪಾರ್ಕ್ 1 ಲಕ್ಷ ಜನರಿಗೆ ನೇರ ಉದ್ಯೋಗ ಹಾಗೂ 2 ಲಕ್ಷ ಜನರಿಗೆ ಪರೋಕ್ಷ ಉದ್ಯೋಗಾವಕಾಶ ಒದಗಿಸುವ ನಿರೀಕ್ಷೆಯಿದೆ. ಡಿಜಿಟಲ್ ಇಂಡಿಯಾ ಯೋಜನೆ ದೇಶದ ಆಡಳಿತಕ್ಕೆ ಹೊಸ ಭಾಷ್ಯ ಬರೆದಿದ್ದು, ನಾಗರಿಕರನ್ನು ಸಬಲೀಕರಿಸಿದೆ, ಸರ್ವಾಂಗೀಣ ಅಭಿವೃದ್ಧಿಯ ವೇಗವರ್ಧಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಎಕ್ಸ್ ಮಾಧ್ಯಮದಲ್ಲಿ ಅವರು ಪ್ರತಿಕ್ರಿಯಿಸಿ, ಡಿಜಿಟಲ್ ಇಂಡಿಯಾ ದೇಶದ ಆರ್ಥಿಕತೆಯ ಭದ್ರ ಬುನಾದಿಯಾಗಿದೆ ಎಂದಿದ್ದಾರೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು, ತನ್ನೆಲ್ಲ ಸೇವೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಪ್ರಿಯಾಂಗ. ನಮ್ಮ ವಾಯವ್ಯ ಸಾರಿಗೆ ಬಸ್ಸುಗಳಲ್ಲಿ ಯುಪಿಐ ವ್ಯವಸ್ಥೆ, ಡೈನಮಿಕ್ QR ಯುಪಿಐ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದೀವಿ. ನಮ್ಮ ವಾಹನಗಳಲ್ಲಿ ಪ್ರಯಾಣ ಮಾಡುವ ಜನರಿಗೆ ಯುಪಿಐ ಮುಖಾಂತರ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡುವ ಅವಕಾಶ ಸಿಕ್ಕಿದೆ. ಕೆಲವೊಂದು ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಅಮೌಂಟ್ ಡೆಬಿಟ್ ಆಗಿದೆ ಅಂದ್ರೆ ರೀಫಂಡ್ ಮಾಡುವ ಒಂದು ಫೆಸಿಲಿಟಿ ಕೂಡ ಮೊದಲನೇ ಸಾರಿಯಾಗಿ ವಾಯವ್ಯದಲ್ಲಿ ಜಾರಿ ಮಾಡ್ತದೆ. ಯಾವುದೇ ಕಾರಣಕ್ಕೆ ಫೇಲ್ ಟ್ರಾನ್ಸಾಕ್ಷನ್ ಆದ್ರೆ ಆ ಅಮೌಂಟ್ ನಿಮಗೆ ವಾಪಸ್ ಬಂದ್ಬಿಡ್ತದೆ. ಅಮೌಂಟ್ ನಿಮಗೆ ಡೆಬಿಟ್ ಆಗಿ ನಮಗೆ ಕ್ರೆಡಿಟ್ ಆದ್ರೆ ಮಾತ್ರ ನಮಗೆ ಟಿಕೆಟ್ ಜನರೇಟ್ ಆಗುತ್ತೆ. ಸೊ ಇದರಿಂದಾಗಿ 2-3 ದಿನ ವೇಟ್ ಮಾಡುವುದು, ಅಮೌಂಟ್ ಯಾವಾಗ ಬರ್ತದೆ ಅನ್ನೋ ಒಂದು ಗೊಂದಲೆಯನ್ನು ನಾವು ತಡೆಗಟ್ತಾ ಇದ್ದೀವಿ. ನಮ್ಮ ವಾಯವ್ಯ ಸಂಸ್ಥೆಯಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ಸ್ ಮತ್ತು ಡಿಪೋ ಜಾಗಗಳಲ್ಲಿ ಕಮರ್ಷಿಯಲ್ ಅಂಗಡಿಗಳನ್ನು ಕೊಟ್ಟಿದ್ದೀವಿ. ಉಪಯೋಗಿಸ್ತರು ಕೂಡ ಆ ಆಪ್ ಮುಖಾಂತರ ಅವರು ಪೇಮೆಂಟ್ ಮಾಡುವ ಒಂದು ಅವಕಾಶವನ್ನು ನಾವು ಇಲ್ಲಿ ತಂದಿದ್ದೀವಿ. ಅವರು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯುಪಿಐ ವ್ಯವಸ್ಥೆ ಮುಖಾಂತರ ಕಟ್ಟಬಹುದು. ಇದರಿಂದಾಗಿ ಏಜೆನ್ಸೀಸ್ಗೆ ಕೂಡ ಇಮಿಡಿಯೇಟ್ ಪೇಮೆಂಟ್ ಮಾಡಿಸುವ ಒಂದು ಅವಕಾಶ ಸಿಗುತ್ತೆ. ಪೇಮೆಂಟ್ಸ್ ಆನ್ಲೈನ್ ಆಗಿರೋದಕ್ಕೋಸ್ಕರ ಅವ್ರಿಗೆ ರಿಸಿಪ್ಟ್, ಚಲಾನ್, ಇನ್ವಾಯ್ಸ್ ಎಲ್ಲ ಕೂಡ ಆನ್ಲೈನ್ ಅಲ್ಲೇ ಬಂದ್ಬಿಡ್ತದೆ. ಹೊಸದಿಲ್ಲಿಯಲ್ಲಿ ಇಂದು ಎಲ್ಲ ರಾಜ್ಯಗಳ ಪಂಚಾಯಿತಿ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರುಗಳ ಸಭೆ ಆಯೋಜಿತವಾಗಿದೆ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಅನುಷ್ಠಾನ ಮಾರ್ಗಸೂಚಿಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಚಿವ ಈಶ್ವರ್ ಖಂಡ್ರೆ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 2025-26ನೇ ಸಾಲಿಗೆ 15ನೇ ಹಣಕಾಸು ಆಯೋಗದ ರಾಜ್ಯದ ಪಾಲಿನ ಅನುದಾನ 2186 ಕೋಟಿ ರೂಪಾಯಿ ಬಾಕಿಯಿದೆ. ಕೂಡಲೇ ಬಿಡುಗಡೆ ಮಾಡುವಂತೆ ಸಭೆಯಲ್ಲಿ ಕೇಂದ್ರವನ್ನು ಒತ್ತಾಯಿಸುವುದಾಗಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗ ರಾಜ್ಯದಲ್ಲಿ ಕೈಗೊಂಡಿರುವ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಪಾರದರ್ಶಕ ಮತ್ತು ವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಸಾರ್ವಜನಿಕರು ಮಾಹಿತಿ ನೀಡಿ ಸಹಕರಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ತಮ್ಮ ಸ್ವಗೃಹದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯಲ್ಲಿ ಪಾಲ್ಗೊಂಡು ಎಲ್ಲಾ 3 ಪ್ರಮುಖ ನಮೂನೆಗಳನ್ನು ಸ್ವತಃ ಭರ್ತಿ ಮಾಡಿ ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅವರು ಸಲ್ಲಿಸಿದರು. ಬೀದರ್ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮನೆ ಭೇಟಿ ಹಿನ್ನೆಲೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕಾಡವಾದ್ ಹಾಗೂ ಕಮಠಾಣ್ ಗ್ರಾಮಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಕಾರ್ಯ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿ ವಿತರಿಸಲಾಗುತ್ತಿರುವ ಅಕ್ಕಿಯ ಗುಣಮಟ್ಟ ಕಾಪಾಡಲು ಆದ್ಯತೆ ನೀಡಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಲ್ಹಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ 80 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಸುವ ಗುರಿ ಹೊಂದಲಾಗಿದೆ. ಪಡಿತರದಲ್ಲಿ ಸಂಸ್ಕರಿಸದ ಅಕ್ಕಿ ರಾ ರೈಸ್ನಲ್ಲಿ ಈ ಮೊದಲು 25% ನುಚ್ಚಿನ ಪ್ರಮಾಣವನ್ನು 10% ಇಳಿಸಲಾಗಿದೆ. ಬೇಯಿಸಿದ ಅಕ್ಕಿಯಲ್ಲಿ ನುಚ್ಚಿನ ಪ್ರಮಾಣವನ್ನು 5% ಇಳಿಸಲು ಕ್ರಮ ವಹಿಸಲಾಗಿದೆ ಎಂದಿದ್ದಾರೆ. ಏಕ ಬಳಕೆಯ ಪ್ಲಾಸ್ಟಿಕ್ಗಳಿಂದ ಮುಕ್ತಿ, ಸುಸ್ಥಿರ ಭವಿಷ್ಯದ ಕಡೆಗೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನವನ್ನು ಆಚರಿಸಲಾಗುತ್ತಿದೆ. ಒಂದೇ ಬಾರಿ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಚೀಲಗಳು ಪರಿಸರದ ಮೇಲೆ ಉಂಟುಮಾಡುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಪ್ರಸಕ್ತ 2026ರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿಗ್ರಹಿಸಿ ವನ್ಯಜೀವಿಗಳನ್ನು ರಕ್ಷಿಸುವ ಮತ್ತು ಸ್ವಚ್ಛ ಭವಿಷ್ಯಕ್ಕಾಗಿ ಸುಸ್ಥಿರ ಅಭ್ಯಾಸಗಳನ್ನು ಸೃಷ್ಟಿಸುವ ತುರ್ತು ಅಗತ್ಯದ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಖ್ಯಾತ ರಂಗಕರ್ಮಿ ಪ್ರಸನ್ನ ನೇತೃತ್ವದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭೀಮನಕೋಣೆಯ ಚರಕ ಸಂಸ್ಥೆಯ ಅಂಗಸಂಸ್ಥೆಯಾದ ಧಾರವಾಡದ ದೇಸಿ ಮಳಿಗೆ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಸಂಪೂರ್ಣ ವರ್ಜಿಸಿದ್ದು, ಕಾಗದ ಹಾಗೂ ಹತ್ತಿ ಬಟ್ಟೆಯ ಚೀಲಗಳನ್ನು ಮಾತ್ರ ಬಳಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದೇಸಿ ವ್ಯವಸ್ಥಾಪಕರಾದ ಸುನಂದಾ ಪ್ರಕಾಶ್ ಭಟ್. ನಾನು ಸುನಂದಾ ಭಟ್ ಅಂತ ಧಾರವಾಡದಲ್ಲಿ ಯಾಲಕ್ಕಿ ಶೆಟ್ಟರ್ ಕಾಲೋನಿಯಲ್ಲಿ ಇರುವಂತಹ ದೇಸಿ ಅಂಗಡಿಯನ್ನ ಈಗ 17 ವರ್ಷದಿಂದ ನಡೆಸ್ತಾ ಇದ್ದೇನೆ. ಇದು 100% ಕಾಟನ್ ಮತ್ತೆ ನೈಸರ್ಗಿಕ ಬಣ್ಣವನ್ನು ಉಪಯೋಗಿಸಿಕೊಂಡು ಕೈಮಗ್ಗದಲ್ಲಿ ಮಾಡಿದಂತ ಬಟ್ಟೆಗಳ ಅಂಗಡಿ. ನಾವು ಇಲ್ಲಿ ಪ್ಯಾಕಿಂಗ್ ಸಲುವಾಗಿ ಪೇಪರ್ ಬ್ಯಾಗ್ ಮತ್ತೆ ಇತ್ತೀಚೆಗೆ ಕಾಟನ್ ಬ್ಯಾಗ್ ಅನ್ನು ಮಾಡಿ ಉಪಯೋಗಿಸ್ತಾ ಇದ್ದೇವೆ. ನಾವು ಇಲ್ಲಿ ಒಟ್ಟು ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡ್ತಾನೆ ಇಲ್ಲ. ಅಗ್ರಶ್ರೇಯಾಂಕಿತ ಬೆಂಗಳೂರಿನ ಕೆಜೆ ಆಕಾಶ್ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿ ಗೆದ್ದರು. ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಾರದ ಪುದುಕೋಡಿಯ ಮಂಗಳೂರು ಟೆನಿಸ್ ಅಕಾಡೆಮಿಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ 3ನೇ ಶ್ರೇಯಾಂಕಿತ ಬೆಂಗಳೂರಿನ ಸಂಜಯ್ ಮಾಧವನ್ ವಿರುದ್ಧ ಆಕಾಶ್ ಜಯ ಸಾಧಿಸಿದರು. ಶಿವಮೊಗ್ಗ ಯೋಧಾಸ್ ತಂಡದ ನಾಯಕ ಆರ್ ಸ್ಮರಣ್ ಹಾಗೂ ಕೆವಿ ಅನೀಶ್ ಅವರ ಶತಕದ ಜೊತೆಯಾಟದಿಂದ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿ ಶಿವಮೊಗ್ಗ ತಂಡ 2ನೇ ಸ್ಥಾನಕ್ಕೇರಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಕಪ್ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿ ಮಂಗಳೂರು ತಂಡ ನೀಡಿದ 163 ರನ್ಗಳ ಗುರಿಯನ್ನು ಶಿವಮೊಗ್ಗ ತಂಡ 18.2 ಓವರ್ಗಳಲ್ಲಿ 165 ರನ್ ಗಳಿಸಿ ಜಯಿಸಿತು. ಹುಬ್ಬಳ್ಳಿ ಟೈಗರ್ಸ್ ಮತ್ತು ಮೈಸೂರು ವಾರಿಯರ್ಸ್ ನಡುವಿನ ಪಂದ್ಯ ಮಳೆಯಿಂದ ರದ್ದಾದ ಪರಿಣಾಮ ತಲಾ 1 ಅಂಕ ನೀಡಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಹೆಚ್ಚಿದ್ದು, ಸಾರ್ವಜನಿಕ ಸುರಕ್ಷತೆಗಾಗಿ ಬೆಳಗಾವಿ ಅರಣ್ಯ ವಲಯ ಹಾಗೂ ಜಲಪಾತಗಳಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಈ ತಿಂಗಳ ಮೊದಲ ವಾರ ವನ ಮಹೋತ್ಸವ ಸಾಪ್ತಾಹಿಕ ಆಚರಿಸಲಾಗುತ್ತಿದೆ. ಮರಗಳ ಮಹತ್ವ, ಭೂಗ್ರಹದ ಹಸಿರು ಆವರಣ ಹೆಚ್ಚಿಸಲು ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಭಾರತೀಯ ಕ್ರೈಸ್ತರ ದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಯೋಸಸ್ ಆಫ್ ಆಲ್ ಪ್ರೊಟೆಸ್ಟೆಂಟ್ ಚರ್ಚಸ್ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ, ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.